ನಮಸ್ಕಾರ, ನಾನು ಶಂಕರ್ ಹೆಗಡೆ. ತಾವೆಲ್ಲ ಭಾಳ ಕಾಯ್ತಿದ್ದಂಥ ಎಪಿಸೋಡ್ ಇವತ್ತೇನೆ, ಅಂದರೆ 29 ಮಾರ್ಚ್ 2025 ಶನಿ ರಾತ್ರಿ 9:46 ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ಮಕರ ರಾಶಿಯವರಿಗೆ ಭಾಳ ಗುಡ್ ನ್ಯೂಸ್ ಇದು. ಯಾಕೆಂತಂದರೆ ಇನ್ ಜನರಲ್ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ನಗ್ತಾ ಹೇಳ್ತಿದ್ದೀನಿ. ಸತ್ಯ ಏನಂತ ಆಮೇಲೆ ತೋರಿಸ್ತೇನೆ. ಸಾಡೆ ಸತಿ ಬರೀ ಕೆಟ್ಟದ್ದೇ ಮಾಡುತ್ತಾ, ಶನಿ ಕೇವಲ 3 ಮನೇಲಿ ಮಾತ್ರ ಒಳ್ಳೇದು ಮಾಡ್ತಾನೆ, ಎಲ್ಲ ಡಿಸ್ಕಸ್ ಮಾಡೋಣ ಸ್ವಲ್ಪ ಹೊತ್ತಲ್ಲಿ. ಶನಿ ಮಕರ ರಾಶಿಗೆ 3ನೇ ಮನೆ ಪ್ರವೇಶ ಮಾಡೋದನ್ನು 3ನೇ ಮನೆಯಲ್ಲಿ ಶನಿ ಒಳ್ಳೆಯದು, ಸಾಡೆ ಸತಿ ಮುಗಿಯುತ್ತೆ. 3ನೇ ಮನೆಯಲ್ಲಿದ್ದಂಥ ಶನಿ ಇನ್ ಜನರಲ್ ಜನಸಾಮಾನ್ಯರಲ್ಲಿ ಇರುವಂಥ ಕಲ್ಪನೆ ಏನಂತಂದರೆ ಧನ ಆಗಮನ ಆಗುತ್ತೆ ಅಂತ. ಇನ್ನು ಕುಂಭರಾಶಿಯವರಿಗೆ 2ನೇ ಮನೆ ಆಗುತ್ತೆ. ಇನ್ನೂ 2.5 ವರ್ಷ ಇರುತ್ತಲ್ಲಪ್ಪ ಸಾಡೆ ಸಾತಿ ಅಂತ. 2ನೇ ಮನೇಲಿದ್ದರೇನು ಧನ ನಷ್ಟ ಅಂತ ಆಯಿತು. ಇನ್ನು 1ನೇ ಮನೆ ಮೀನ ರಾಶಿಗೆ ಬಂತಲ್ವ, 1ನೇ ಮನೆಗೇನು ತುಂಬ ಬ್ಯಾಡ್, ತೊಂದರೆ ಆಗತ್ತೆ ಅಂತ. ಇನ್ನು ಮೇಷರಾಶಿಯವರು ಭಾಳ ಟೆನ್ಷನ್ ಆಗ್ತಾ ಇರ್ತಾರೆ, ಅಯ್ಯೋಪ್ಪ ಸಾಡೆ ಸತಿ ಸ್ಟಾರ್ಟ್ ಆಯ್ತಲ್ಲ ಅಂತ. 12ನೇ ಮನೆ ತುಂಬ ಡಿಸ್ಟರ್ಬೆನ್ಸ್ ಮಾಡುತ್ತೆ, ತುಂಬ ಕೆಟ್ಟದ್ದು ಮಾಡುತ್ತೆ ಅಂತ ಜನಸಾಮಾನ್ಯರಲ್ಲಿ ಕಲ್ಪನೆ ಇರುವಂಥದ್ದು. ಇನ್ನು 4ನೇ ಮನೆ ಧನು ರಾಶಿಗೆ ಈ ವೈರಿಗಳು ಹೆಚ್ಚಾಗ್ತಾರಂತೆ, ನೋಡ್ಕೊಳ್ಳಿ. ವೈರಿಗಳಿದ್ದಾರೆ ಇಲ್ಲೋ ಫಸ್ಟ್ ನೋಡ್ಕೊಳ್ಳಿ. ಇನ್ನು 5ನೇ ಮನೆ ಅಂತಂದರೆ ವೃಶ್ಚಿಕ ರಾಶಿಗೆ ಮಕ್ಕಳಿಂದ ತೊಂದರೆ ಆಗುತ್ತೆ, ಮತ್ತು ಸ್ವಲ್ಪ ಗುರು ಮತ್ತು ಶಿಷ್ಯರ ಮಧ್ಯೆ ಡಿಸ್ಪ್ಯೂಟ್ ಬರುತ್ತೆ ಅಂತ ಕೂಡ ಒಂದು ಮಾತಿದೆ. ಇನ್ನು ತುಲಾ ರಾಶಿಗೆ 6ನೇ ಮನೆ ಆಗುತ್ತೆ, ಅದು ಒಳ್ಳೆಯದು. ಇನ್ ಜನರಲ್ 3, 6, 11ರಲ್ಲಿ ಶನಿ ಒಳ್ಳೆಯದು ಅಂತ. ರಾಶಿಗೆ ಬಂದರೆ ಇನ್ನು ಕೆಲವೊಬ್ಬರು ಲಗ್ನದಿಂದ ನೋಡ್ತಾರೆ, ಲಗ್ನದಿಂದ ನೋಡೋದು ಹೆಚ್ಚು ಬೆಟರ್. ನಿಮ್ಮ ರಾಶಿ ವೃಷಭ ಅಥವಾ ಕರ್ಕ ಆಗಿದ್ದಿದ್ರೆ ಅಥವಾ ವರ್ಗೋತ್ತಮ ಚಂದ್ರ ಆಗಿದ್ದಿದ್ರೆ ರಾಶಿಯಿಂದ ಒಂದು ಸ್ವಲ್ಪ ನೋಡ್ಕೊಳ್ಬೋದು, ಆದರೆ ಹೆಚ್ಚು ಲಗ್ನದಿಂದ ಸೂಕ್ತ. ಇನ್ನು 7ನೇ ಮನೆ ಕನ್ಯಾ ರಾಶಿಗೆ ಬಹಳ ರೀತಿಯಾದ ಕೆಟ್ಟದ್ದಂತೆ ಎಲ್ಲ ಜನ ತಿಳ್ಕೊಂಡಿದ್ದಾರೆ. 8ನೇ ಮನೆಯಲ್ಲಿ ಮತ್ತು ಈ ವೈರಿಗಳು ಹೆಚ್ಚಾಗ್ತಾರೆ ಅಂತ ಜನರಲ್ ನಂಬಿಕೆ. 9ನೇ ಮನೆಯಲ್ಲಿ ಧನ ನಷ್ಟ, ಸಿಂಹಕ್ಕೆ 8ನೇ ಮನೆ, ಕರ್ಕಕ್ಕೆ 9ನೇ ಮನೆ ಕರ್ಕಾಟಕ ರಾಶಿಯವರಿಗೆ. ಆಮೇಲೆ 10ನೇ ಮನೆ ಮಿಥುನ ರಾಶಿಗೆ ಮಾನಸಿಕವಾಗಿ ತೊಂದರೆ. ಇನ್ನು 11ನೇ ಮನೆ ವೃಷಭ ರಾಶಿಯವರಿಗೆ ಸಿಕ್ಕಾಪಟ್ಟೆ ಲಾಭ ಅಂತ, ಧನ ಲಾಭ ಅಂತ. ಬಟ್ ಇದನ್ನು ಎಷ್ಟರ ಮಟ್ಟಿಗೆ ನಾವು ನಂಬಬೇಕು ನೋಡಿ. ಈ ಮೊರಾರ್ಜಿ ದೇಸಾಯಿ ಅವರು ಭಾಳ ವರ್ಷ ಬದುಕಿದ್ರು. ಅವರ ಮೊದಲನೇ ಸಾಡೆ ಸಾತಿಯಲ್ಲಿ ಇದನ್ನೆಲ್ಲ ಪದೇ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ಜನಸಾಮಾನ್ಯರ ಮನಸ್ಸಿನಲ್ಲಿರುವಂಥ ಸಾಡೆ ಸಾತಿಗೂ ಬರೀ ರಾಶಿ ಫಲ ಅಷ್ಟೇ ನೋಡ್ಕೊತ ಇರುವಂಥ ಜ್ಯೋತಿಷ್ಯವನ್ನೇ ಸತ್ಯ ಅಂತ ತಿಳ್ಕೊಂಡಿರುವ ಜನರ ಮನಸ್ಸಿನ ಇದನ್ನು ತೆಗಿಬೇಕು ಅನ್ನುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಈ ರಾಶಿ ಫಲ ಎಲ್ಲ ಆ್ಯಕ್ಚುಲಿ ಹೇಳಬಾರ್ದು, ಇದು ಬ್ಯಾನ್ ಮಾಡಬೇಕು ಇದನ್ನು. ಮೊರಾರ್ಜಿ ದೇಸಾಯಿ ಅವರ ಜೀವನದಲ್ಲಿ 3 ಸಲ ಸಾಡೆ ಸಾತಿ ಬಂದಿದೆ. ಭಾಳ ವರ್ಷ ಬದುಕಿದ್ರಲ್ಲ ಅವರು, 30 ವರ್ಷಕ್ಕೊಂದು ಸಲ ಬರುವಂಥದ್ದು. ಮೊದಲನೇ ಸಾಡೆ ಸಾತಿಯಲ್ಲಿ ಬ್ರಿಟಿಷ್ ಗೌರ್ಮೆಂಟಲ್ಲಿ ಹೈ ಎಂಪ್ಲಾಯ್ ಆಗಿದ್ದರು. 2ನೇ ಸಾಡೆ ಸಾತಿಯಲ್ಲಿ ಬಾಂಬೆ ಗುಜರಾತ್ ಸೇರಿಕೊಂಡಿತ್ತು, ಆಗ ಅದರ ಮುಖ್ಯಮಂತ್ರಿ ಆದರು. 3ನೇ ಸಾಡೆ ಸಾತಿಯಲ್ಲಿ ಅವರು ಭಾರತ ದೇಶದ ಪ್ರಧಾನಿ ಆದರು. ಏನು ಹೇಳ್ತೀರಿ ಇದಕ್ಕೆ? ಇನ್ನು ಕೆಲವರು ಮಹಾತ್ಮ ಗಾಂಧಿ ಸಾಡೆ ಸಾತಿಯಲ್ಲಿ ಸತ್ತು ಹೋದರು ಅಂತ ಹೇಳ್ತಾರೆ. ನೆಹರು ಅವರು ಸಾಡೆ ಸಾತಿಯಲ್ಲಿ ಪ್ರಧಾನಿ ಆದರು. ನಮ್ಮ ದೇಶದಲ್ಲಿ ಹಾಗೆ 8-9 ಜನ ದೇವೇಗೌಡರನ್ನ ಹಿಡಿದು ಮೋದಿಯವರವರೆಗೆ ಸಾಡೆ ಸಾತಿಯಲ್ಲಿ ಇನ್ನೂ ಮೇಲಿನ ಹಂತಕ್ಕೆ ಹೋಗಿದ್ದಾರೆ, ಪ್ರಧಾನಿ ಎಲ್ಲ ಆಗಿದ್ದಾರೆ, ಮುಖ್ಯಮಂತ್ರಿಯಿಂದ ಪ್ರಧಾನಿ ಆಗಿದ್ದಾರೆ. ಹೀಗಿರುವಾಗ ಸಾಡೆ ಸಾತಿ ಕೆಟ್ಟದ್ದೇ ಮಾಡುತ್ತೆ ಅಂತ ತಿಳ್ಕೊಳ್ಳುವುದು ಎಷ್ಟು ಸರಿ? ಕೇವಲ 3 ರಾಶಿಗಳಲ್ಲಿ ಮಾತ್ರ ಶನಿ ಒಳ್ಳೇದು ಮಾಡ್ತಾನೆ ಅಂತ ಹೇಳುವಂಥದ್ದು ಒಂದು ತಪ್ಪು ಕಲ್ಪನೆ. ಇನ್ನು ಸಾಡೆ ಸಾತಿಗೆ ಇನ್ನೂ ಒಂದಿದೆ, ಒಳ್ಳೆಯ ಸಾಡೆ ಸಾತಿ ಕೆಟ್ಟ ಸಾಡೆ ಸಾತಿ ಅಂತ ಮೂರ್ತಿ ನಿರ್ಣಯ ಅಂತ ಮಾಡ್ತಾರೆ. ಅದಕ್ಕಾಗಿ ನಾನು ಕರೆಕ್ಟಾಗಿ ಶನಿ ಮೀನರಾಶಿಗೆ ಎಂಟರ್ ಆಗುವಂಥ ಟೈಮನ್ನು ಹಾಕಿದ್ದೇನೆ ನೋಡಿ, 9:46. ಆಗ ಚಂದ್ರ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಬೇಕು.
ಒಬ್ವಿಯಸ್ಲಿ ಚಂದ್ರ ಮೀನದಲ್ಲಿದ್ದಾನೆ ನೋಡಿ ಇಲ್ಲಿ ಇವತ್ತು, ಆ ಟೈಮಲ್ಲಿ ಮೀನದಲ್ಲಿರ್ತಾನೆ. ಸೊ ಇಲ್ಲಿ ಮೂರ್ತಿ ನಿರ್ಣಯ ಅಂತ ಬರುತ್ತೆ. 1ನೇ ಮನೆ, 6ನೇ ಮನೆ, 11ನೇ ಮನೆಯಲ್ಲಿ ನಿಮ್ಮ ರಾಶಿಯಿಂದ ಅಂತ ಜನರಲ್ಲಾಗಿ ಹೇಳ್ತಾರೆ, ಲಗ್ನದಿಂದ ನೋಡ್ಕೊಳ್ಬೋದು. ನಿಮ್ಮ ರಾಶಿಯಿಂದ ನೋಡಿಕೊಂಡಾಗ 1ನೇ ಮನೆ, 6ನೇ ಮನೆ, 11ನೇ ಮನೆ ಆದರೆ, 1ನೇ ಮನೆ ಅಂತಂದರೆ ನಿಮ್ಮದು ಮೀನ ರಾಶಿನೇ ಆದರೆ, ಆಮೇಲೆ 6ನೇ ಮನೆ ಅಂತಂದರೆ ತುಲಾ ರಾಶಿ ಆದರೆ, 11ನೇ ಮನೆ ನೋಡಿ ಇಲ್ಲಿ 11ನೇ ಮನೆ ಸಾಮಾನ್ಯವಾಗಿ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ವೃಷಭ ರಾಶಿಗೆ ಇದು 11ನೇ ಮನೆ ಆಗುತ್ತೆ, ಚಂದ್ರ ಇರುವಂಥದ್ದು. ಅದು ಸ್ವರ್ಣಪಾದ ಅಂತ ಆಗುತ್ತೆ, ಮೂರ್ತಿ ನಿರ್ಣಯ ಅಂತ ಕರಿತೀವಿ ಇದಕ್ಕೆ. ಈ ಸ್ವರ್ಣಪಾದ ಒಳ್ಳೆಯದಲ್ವಂತೆ. ಇದೇ ರೀತಿಯಾಗಿ ಚಂದ್ರ 2ನೇ ಮನೆಯಲ್ಲಿ ಅಂದರೆ ಕುಂಭಕ್ಕೆ, 5ನೇ ಮನೆಯಲ್ಲಿ ಅಂದರೆ ವೃಶ್ಚಿಕಕ್ಕೆ, ಆಮೇಲೆ 9ನೇ ಮನೆಯಲ್ಲಿ ಅಂದರೆ ಕರ್ಕಕ್ಕೆ. ಇದು ಸಿಲ್ವರ್ ಅಂದರೆ ಬೆಳ್ಳಿ ಮೂರ್ತಿ ಅಂತ ಹೇಳ್ಬೋದು, ಬೆಳ್ಳಿ ಪಾದ ಅಂತ ಕೂಡ ಕರೀತಾರೆ ಅದಕ್ಕೆ. ಇದು ಒಳ್ಳೆಯದಂತೆ ನೋಡಿ. 9ನೇ ಮನೆಯಲ್ಲಿ ಶನಿ ಇನ್ ಜನರಲ್ ಹಾಳು, 5ನೇ ಮನೇಲಿ ಹಾಳು, 2ನೇ ಮನೇಲಿ ಸತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಚಂದ್ರ ಶನಿಯಲ್ಲಿ ಪ್ರವೇಶ ಮಾಡುವ ಎಕ್ಸಾಕ್ಟ್ ಟೈಮ್ನಲ್ಲಿ ಈ ಮನೆಗಳಲ್ಲಿದ್ದಾಗ 2, 5, 9ರಲ್ಲಿದ್ದಾಗ ಒಳ್ಳೆಯದಂತೆ. ಇನ್ನು ಚಂದ್ರ 3, 7, 10ರಲ್ಲಿದ್ದರೆ ಇದು ಕೂಡ ಒಳ್ಳೆಯದು, ತಾಮ್ರಪಾದ. ಇದು ಈಗ ನೋಡಿ ಮಕರ ರಾಶಿಯವರೇ ಡಬಲ್ ಖುಷಿ ಆಗಿಬಿಡುತ್ತೆ ಹಿಂಗೆ ಹೇಳಿದ ತಕ್ಷಣ. ಇನ್ನು 7ನೇ ಮನೆ ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಇರ್ತಾನೆ ಚಂದ್ರ, ಅಥವಾ ಲಗ್ನ ಆದರೂ ನೋಡ್ಕೊಳ್ಳಿ. ಇನ್ನು 10 ಮಿಥುನ, ಓಕೆ, ಇವರಿಗೆಲ್ಲ ತಾಮ್ರಪಾದ ಒಳ್ಳೆಯದಂತೆ. ಇನ್ನು ಕೊನೆಯದಾಗಿ 4, 8, 12 ಧನುರಾಶಿಯವರಿಗೆ, ಸಿಂಹರಾಶಿಯವರಿಗೆ, ಮೇಷರಾಶಿಯವರಿಗೆ ಇದು ಕಬ್ಬಿಣದ ಮೂರ್ತಿ ಅಂತಲೂ ಹೇಳ್ತಾರೆ, ಲೋಹ ಅಂತ ಹೇಳ್ತಾರೆ, ಇದು ಹಾಡಂತೆ. ಸೊ ಅಲ್ಲಿಗೆ ಸತಿ ಮತ್ತೆ 50-50 ಆಗಿಬಿಡುತ್ತೆ, ಒಳ್ಳೆಯ ಸತಿ ಕೆಟ್ಟ ಸತಿ ಅಂತ. ಬಟ್ ಇದೆಲ್ಲ ಈ ರೀತಿ ನೋಡೋದಲ್ಲ, ನಾವು ಮೊದಲು ದಶಾಭುಕ್ತಿಯನ್ನು ಸರಿಯಾಗಿ ನಮ್ಮ ಜಾತಕದಲ್ಲಿ ಬೇಸಿಕ್ ಪ್ರಾಮಿಸಸ್ ಏನಿದೆ, ಒಂದು ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇರುವಂಥ ಜಾತಕನ ರಾಶಿ ಕುಂಡಲಿಂದ ನವಾಂಶ ನೋಡಿಕೊಂಡು, ದಶಾಂಶ ನೋಡಿಕೊಂಡು, ತ್ರಿಂಶಾಂಶ ನೋಡಿಕೊಂಡು, ಷಷ್ಠಾಂಶದವರೆಗೂ ಬರಬೇಕು. ಏನೋ 50 ಕೋಟಿ ಜನ ಇರ್ತಾರೆ ಒಂದು ರಾಶಿ, ಎಲ್ಲರಿಗೂ ಒಂದೇ ಫಲನ ಹೇಳುವಂಥದ್ದನ್ನು ಸ್ವಲ್ಪ ವಿಚಾರ ಮಾಡಿ. ಷಷ್ಠಾಂಶದವರೆಗೆ ಬಂದಾಗ ಒಂದು ಜಾತಕ ಒಬ್ಬರಿಗೆ ಮಾತ್ರ ಆಗುತ್ತೆ, 5 ಸೆಕೆಂಡು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಉದಾಹರಣೆ ಕೊಡ್ತೀನಿ, ಅಷ್ಟಕವರೆಗೆ ಬಿಟ್ಟು ನಾವು ಯಾವುದನ್ನು ನೋಡುವಂಗಿಲ್ಲ. ಆಮೇಲೆ ಶನಿ ಒಬ್ಬನೇ ಎಲ್ಲ ಮಾಡ್ತೇನೆ ಅಂತಂದರೆ ಗುರು ರಾಹು ಏನು ಮಾಡಬೇಕು? ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಗುರು ಶನಿ ಎರಡನ್ನೂ ಸೇರಿಸ್ಕೊಂಡು ನೀವು ಅಷ್ಟಕವರ್ಗ ಹಾಕ್ಕೊಂಡು ನೋಡಿದ್ರೆ ಹೇಗಿರುತ್ತೆ ನೋಡಿ. ಈಗ ನೋಡಿ, ಈ ವಿಡಿಯೋ ರೆಕಾರ್ಡ್ ಆಗೋ ಹೊತ್ತಿವರೆಗೂ ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 1:30 ಮಧ್ಯಾಹ್ನ ಇಂಟರ್ನೆಟ್ ಟೈಮಿಂಗ್ಸು ನೋಡಿ. ಇದೊಂದು ಜಾತಕ ಮಿಥುನ ಲಗ್ನದ ಜಾತಕ, ಗೋಚಾರದ ಶನಿ ಇನ್ನೇನೋ ಹೋಗಬೇಕು ಮೀನಕ್ಕೆ, ಬಟ್ ಇದ್ದಂಥ ಜಾಗ ಕುಂಭ ನೋಡಿ, ಕುಂಭದಲ್ಲಿ. ಸೊ ಕುಂಭದಲ್ಲಿದ್ದಂಥ ಶನಿ ಲಗ್ನದಿಂದ 9 ಆಯಿತು, ಬಟ್ ಈ ಜಾತಕದಲ್ಲಿ ನೋಡ್ಕೊಳ್ಳಿ, ಕುಂಭದಲ್ಲಿ 22 ಸರ್ವಾಷ್ಟಕ ವರ್ಗ ಬಿಂದುಗಳಿವೆ, ಸ್ವಲ್ಪ ಕಡಿಮೆ ಆಯಿತು. ಮಿನಿಮಮ್ 25 ಇರಬೇಕು ಅಂತೀವಿ ನಾವು, ಅದರಲ್ಲೂ ಒಳ್ಳೆ ಮನೆಗಳಿಗೆಲ್ಲ ಇರಲೇಬೇಕು. 7ನೇ ಮನೆಗೆಲ್ಲ 30 ಮೇಲೆಲ್ಲ ಬಿಂದುಗಳು ಇರಬಾರ್ದು. ಆಮೇಲೆ ಸೇರಿಸ್ಕೊಂಡು ನೋಡಬೇಕು, ಗುರು ಎಲ್ಲಿ ನೋಡ್ತಿದ್ದಾನೆ ನೋಡಿ. ಗುರು ಲಗ್ನದಿಂದ 12, ಲಗ್ನದಿಂದ 12ರಲ್ಲಿದ್ದಂಥ ಗುರು ಖರ್ಚು ವೆಚ್ಚ ಜಾಸ್ತಿ ಮಾಡಿಸಿದಲ್ಲದೆ, ಗುರುವಿನ 7ನೇ ದೃಷ್ಟಿ ಬಂದುಬಿಟ್ಟು 6ನೇ ಮನೆ, ಮಿಥುನ ಲಗ್ನದಿಂದ 6ನೇ ಮನೆ ವೃಶ್ಚಿಕಕ್ಕೆ ಬೀಳುತ್ತೆ. ಶನಿಯ 10ನೇ ದೃಷ್ಟಿ ಬಂದುಬಿಟ್ಟು ಅಲ್ಲೇ ಆಯಿತು. ಸೊ ಜಾಯಿಂಟ್ ಇನ್ಫ್ಲುಯೆನ್ಸ್ ಬಂದುಬಿಟ್ಟು ವೃಶ್ಚಿಕ ಹಾಟ್ಸ್ಪಾಟ್ ಅಂತ ನಾನು ಆಗಾಗ ಹೇಳ್ತಾ ಇದ್ದೆ ನೋಡಿ. 6ನೇ ಮನೆಯಲ್ಲಿ 33 ಬಿಂದು ಇದೆ, ದುಸ್ಥಾನಕ್ಕೆ ಹೆಚ್ಚಾಯಿತು ಬಿಂದು, ಭಾಗ್ಯಕ್ಕೆ 22 ಕಡಿಮೆ ಆಯಿತು, ಅಲ್ಲಿ ಶನಿ ಬಂದಿದ್ದ. ಗುರು 12ನೇ ಮನೆಯಲ್ಲಿ 24 ಬಿಂದು, ಒಂಚೂರು ಕಡಿಮೆ ಆಯಿತು. ಕಾಲಿಗೆ ಏಟಾಗಿ ನೋಡಿ, ಗೋಚರ ಆಗ್ತಿದ್ದದ್ದು ಯಾರ ಮೇಲೆ? ಬುಧನ ಮೇಲೆ, ಲಗ್ನಾಧಿಪತಿ ಚತುರ್ಥಾಧಿಪತಿ ಮೇಲೆ ಗೋಚರ ಆಗ್ತಾಯಿತ್ತು. ತೋಟದಲ್ಲಿ ಹಾರಿ ಸ್ವಲ್ಪ ಬೋನಿಗೆ ಏಟಾಗಿತ್ತು. ಆ ಬೋನಿನ ತೊಂದರೆ ಹೆಚ್ಚಾಗಿ ಸಾಮಾನ್ಯ ಡಾಕ್ಟರ್ಸ್ ಹತ್ರ ಕಂಡು ಹಿಡಿಲಿಕ್ಕಾಗದೇನೆ ಆಮೇಲೆ ಹೈಫೈ ಹಾಸ್ಪಿಟ್ಲಲ್ಲಿ ಕಂಡು ಹಿಡಿದು ಇಂತು ಚಿಕಿತ್ಸೆ ಮಾಡಿ ಈ ಒಂದು ವಾರದಿಂದ ಓಡಾಡೋ ಸ್ಥಿತಿಗೆ ಬಂದಿದ್ದಾರೆ.
ಈ ಥರ ಕ್ಲಬ್ ಮಾಡಿ ನೋಡಬೇಕು. ಅದರ ನಂತರ ದಶಾಭುಕ್ತಿ, ಕುಜ, ಶುಕ್ರ ಏನೇನು ಮಾಡ್ತಿದ್ದಾರೆ. ಶುಕ್ರ ಎಲ್ಲೋ ಒಂಚೂರು ಕಿರಿಕಿರಿ ಮಾಡ್ತಾ ಇದ್ದಾನೆ 8ನೇ ಮನೆಯಲ್ಲಿ, ಕುಜ 2ನೇ ಮನೆಯಲ್ಲಿದ್ದ ಅದಕ್ಕೆ ನೋಡ್ದ. ನವವಂಶಕ್ಕೆ ಬನ್ನಿ, ಶುಕ್ರ ಮತ್ತೆ 8ಕ್ಕೆ ಹೋಗ್ತಾನೆ ಅಲ್ಲಿ, ಹೀಗೆ ನೋಡ್ಕೊಂಡು ಹೋಗ್ಬೇಕು. ಷಷ್ಠಂಶಕ್ಕೆ ಬನ್ನಿ, ಕುಜ 8, ಶುಕ್ರ 7ನೇ ಮನೆ, 12ನೇ ಮನೆ, ಭಾಳ ಮುಖ್ಯವಾದ ಏರಿಯಾ ಇದು ಕಾಲಿಗೆ ಸಂಬಂಧಿಸಿದಂತೆ. ಅವನ ಹತ್ತಕ್ಕೆ ಹೋಗ್ತಾನೆ ಅಲ್ಲಿ, ಸೂರ್ಯನ ಸಂಗಡ. ಇವೆಲ್ಲ ಡೀಪಾಗಿ ನೋಡಿಬಿಟ್ಟು ನಾವು ಅನಲೈಸ್ ಮಾಡಬೇಕಾಗತ್ತೆ. ಒಟ್ರಾಶಿ ಹೇಳೋದಲ್ಲ. ಆಮೇಲೆ ಕಾಲಚಕ್ರ ದಶ ಎಲ್ಲ ತುಂಬ ಅಡ್ವಾನ್ಸ್ಡ್ ಲೆವೆಲಿಗೆ ಹೋಗುತ್ತೆ. ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ. ಇನ್ನೂ ನಿಮಗೆ ಭಯ ಅಂತಿದ್ದರೆ ಸಾಡೆ ಸಾತಿಯ ಬಗ್ಗೆ, ಒಂದು ಪಾತ್ರೆಯಲ್ಲಿ ಎಳ್ಳೆಣ್ಣೆ ತಗೊಳ್ಳಿ. ಶನಿವಾರ ನಿಮ್ಮ ಮುಖ ಎಳ್ಳೆಣ್ಣೆಯಲ್ಲಿ ನೋಡಿಕೊಂಡು ಅದನ್ನು ಮುಚ್ಕೊಂಡು ಹೋಗಿ ಆಂಜನೇಯನ ದೇವಸ್ಥಾನದಲ್ಲಿ ಹೊರಗಡೆ ದೀಪ ಉರಿತಿರುತ್ತಲ್ಲ, ಅಲ್ಲಿ ಆ ಎಣ್ಣೆಯನ್ನು ಹಾಕಿಬಿಟ್ಟು ಆ ದೀಪದ ಏನು ಸ್ತಂಭಕ್ಕೆ ಎಣ್ಣೆಯನ್ನು ಹಾಕಿಬಿಟ್ಟು ಬರ್ಬೋದು. ಸುಲಭದ ಪರಿಹಾರ. ಶನಿಗೆ ಸಂಬಂಧಿಸಿದಂತೆ ಎಳ್ಳು, ನೀಲಿ ಬಟ್ಟೆ ಇಂಥವನ್ನು ನೀವು ಶನಿವಾರ ನಿಮ್ಮ ಕೈಲಾದಾಗೆಲ್ಲ ದಾನ ಮಾಡಿ. ಕುಂಟರಿಗೆ ಅಥವಾ ಮೂಳೆಯ ಸಮಸ್ಯೆ ಇದ್ದಂಥವರಿಗೆ ಅಥವಾ ಹಲ್ಲಿನ ಸಮಸ್ಯೆ ಇದ್ದಂಥ ಬಡವರಿಗೆ ನಿಮ್ಮ ಕೈಲಾದ ದಾನ ಮಾಡಿ. ಇಷ್ಟನ್ನೇ ಹೇಳ್ತೇನೆ. ಸಾಮಾನ್ಯವಾಗಿ ಅಂದರೆ 90% ಜನಗೆ ಏನು ಗೊತ್ತಾಗುತ್ತೋ ಜ್ಯೋತಿಷ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಸಾಕಷ್ಟು ಅಡ್ವಾನ್ಸ್ಡ್ ಲೆವೆಲ್ವರೆಗೆ ತಂದಿದ್ದೇನೆ. ಇನ್ನು ಶನಿ ಮುಂದಿನ ನಕ್ಷತ್ರವನ್ನು, ಉತ್ತರ ಭಾಗದ ನಕ್ಷತ್ರವನ್ನು ಪ್ರವೇಶ ಮಾಡುವ ಟೈಮ್ನಲ್ಲಿ ಹೇಗೆ ಪಂಚಪಕ್ಷಿ ಶಾಸ್ತ್ರದಿಂದ ಅದನ್ನು ಹೇಳಲಿಕ್ಕೆ ಬರುತ್ತೆ ಹೇಳೋದನ್ನು, ಅದು ಭಾಳ ಅಡ್ವಾನ್ಸ್ಡ್ ಲೆವೆಲ್ಲು, ಅದು ಮುಂದೆ ತೋರಿಸ್ಕೊಡ್ತೇನೆ. ಮತ್ತೀಗ ನಾಳೆಗೆ ಯುಗಾದಿ ವಿಡಿಯೋನೂ ಮಾಡಬೇಕು, ಅದು ದೊಡ್ಡದಾಗಿರುತ್ತೆ ಸ್ವಲ್ಪ. ಅಲ್ಲಿವರೆಗೆ ನಮಸ್ಕಾರ.